ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಇದು ನಮ್ಮ ಡಿಪ್ಲೊಮಾ ಚಾನಲ್ ನಮ್ಮಿಂದ ನಿಮಗಾಗಿ ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ಇವಾಗ ಚಾಯ್ಸ್ ಎಂಟ್ರಿಯಲ್ಲಿ ನೀವು 4 ಚಾಯ್ಸಲ್ಲಿ ಅದರ ಒಂದು ಚಾಯ್ಸ್ ಕೊಡಲೇಬೇಕು. ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅವರು ಈ 4 ಚಾಯ್ಸಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಚಾಯ್ಸ್ 4ಅಲ್ಲಿ ಯಾವ್ದಾರ ಒಂದು ಚಾಯ್ಸ್ ಕೊಡಲೇಬೇಕು. ಓಕೆ, ಸೊ ಚಾಯ್ಸ್ ಆಲ್ ದ ಚಾಯ್ಸಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಡೀಟೇಲ್ ಆಗಿ. ನೋಡಿಲ್ಲ ಅಂದರೆ ಕೆಲವು ಡಿಸ್ಕ್ರಿಪ್ಷನ್ ಇರುತ್ತೆ, ನೋಡಿ. ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಎನ್ ಡಿ ಅಕಾಡೆಮಿದು ಟೆಲಿಗ್ರಾಮ್ ಅಫಿಷಿಯಲ್ ಗ್ರೂಪ್ ಇದೆ, ಮತ್ತು ಎನ್ ಡಿ ಅಕಾಡೆಮಿದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಗ್ರೂಪ್ ಇದೆ. ಸೊ ಇಲ್ಲಿ ಜಾಯ್ನ್ ಆಗಿ ಕೆಲವೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಎಲ್ಲ ಅಪ್ಡೇಟ್ಸು ಟೈಮ್ಲಿ ಫ್ರೀಕ್ವೆಂಟ್ಲಿ ಬರ್ತಾ ಹೋಗುತ್ತೆ. ಚಾಯ್ಸ್ ಎಂಟ್ರಿ ಹೆಂಗೆ ಸರ್ ಮಾಡಬೇಕು, ಯಾವ ಥರ ಲಿಂಕಲ್ಲಿ ಮಾಡಬೇಕು? ಕೆ ವೆಬ್ಸೈಟ್ ಓಪನ್ ಮಾಡಿದಾಗ ಅಡ್ಮಿಷನ್ಸ್ ಬಂದು ಡಿಪ್ಲೊಮಾ ಸಿ ಟಿ ಅಂತ ಕೊಡಿ. ಇಲ್ಲಿ ಕನ್ನಡ ಇದ್ದರೆ ಇಂಗ್ಲೀಷ್ ತಗೊಳ್ಳಿ. ಸೊ ಫಸ್ಟಲ್ಲೇ ಇದೆ DCT 2023 ಚಾಯ್ಸ್ ಪೇಮೆಂಟ್ ಅಡ್ಮಿಷನ್ ಆರ್ಡರ್ ಲಿಂಕ್ ಅಂತ. ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ DCT ನಂಬರ್ ಕೊಡಬೇಕು. DCT ನಂಬರ್ ಕೊಡೋಣ. ಇದು ಒಬ್ಬ ಹುಡುಗಂದು ಮಾಡ್ತಾ ಇದ್ದೀನಿ. ಒಬ್ಬ ಹುಡುಗಂದು ರಿಸಲ್ಟ್ಸ್ ಬಂದು ನೋಡಿ, ಇಲ್ಲಿ ಧನುಷ್ ದಯಾನಂದ್ ಪುಷ್ಪಕರ್ ಅಂದ್ಬಿಟ್ಟು ಇವ್ರಿಗೆ BIT ಕಾಲೇಜ್ ಆಗಿದೆ. ಸೊ ಇವ್ರಿಗೆ 12th ಆಪ್ಷನ್ ಆಗಿದೆ. ಓಕೆ, 12th ಆಪ್ಷನ್ ಆಗಿದೆ. ಸೊ ಅವ್ರದ್ದು ಈ ಥರ ಬರುತ್ತೆ. ಅವರು ರಫ್ಲಿ ಅರೌಂಡ್ ಎಷ್ಟು ಮಾಡಿದ್ದಾರೆ ಅಂತಂದರೆ ಅವರು ಅರೌಂಡ್ 152 ಚಾಯ್ಸಸ್ ಮಾಡಿದ್ದಾರೆ. ಬಟ್ ಅವ್ರಿಗೆ 12ನೇ ಆಪ್ಷನ್ ಅಲಾಟ್ ಆಗಿದೆ. ಬಟ್ ಅವರು ಚಾಯ್ಸ್ 3 ತೊಗೊಬೇಕಂತೆ. ಸೊ ಚಾಯ್ಸ್ 3 ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಮತ್ತೆ ಹೇಳ್ಬಿಡ್ತೀನಿ. ಸೊ ಚಾಯ್ಸ್ 3 ತೊಗೊಂಡ್ರೆ ಸೆಕೆಂಡ್ ರೌಂಡ್ಗೆ ಸರೆಂಡೆಡ್ ಸೀಟ್ಸ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ 152ರಲ್ಲಿ 12ನೇದು ಸಿವಿಲ್ ಇಂಜಿನಿಯರಿಂಗ್ ಇದೆಲ್ಲ BIT ಇದು ಹೊಟ್ಟೋಗ್ಬಿಡುತ್ತೆ. ರಿಮೈನಿಂಗ್ 151 ಉಳ್ಕೊಳುತ್ತೆ. ನೋಡಿ, ಅವ್ರು 152 ಮಾಡಿದ್ದಾರೆ. ನೋಡಿ ಇಲ್ಲಿ 152ರಲ್ಲಿ ಚಾಯ್ಸ್ 3 ತೊಗೊಂಡ್ರೆ ಏನಾಗುತ್ತೆ ಅಂದರೆ 152ರಲ್ಲಿ 12ನೇ ಹೊಟ್ಟೋಗ್ಬಿಡುತ್ತೆ, 151 ಹಂಗೆ ಉಳ್ಕೊಳುತ್ತೆ. ಓಕೆ, ಸೊ ಚಾಯ್ಸ್ 3 ಯಾವ ಥರ ತೊಗೊಳೋದು ಇಂಡಿಕೇಟ್ ಮಾಡ್ತೀನಿ. ಸೊ ಫಸ್ಟ್ DCT ನಂಬರ್ ಎಂಟ್ರಿ ಮಾಡಬೇಕು ಅವ್ರದ್ದು. ಸೊ ಎಂಟ್ರಿ ಮಾಡಿದ್ದೀನಿ. ಇವಾಗ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಬೇಕು, ಪಾಸ್ವರ್ಡ್ ಎಂಟ್ರಿ ಮಾಡ್ತೀನಿ, ನೋಡ್ಕೊಂಬಿಡಿ. ಓಕೆ, ಲಾಗಿನ್ ಮಾಡ್ತೀನಿ. ಸೊ ಲಾಗಿನ್ ಆಯಿತು. ಸೊ ಇವಾಗ ನಿಮ್ಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನೋಡಿ, ಇಲ್ಲಿ ಅವ್ರಿಗೆ ಅಲಾಟ್ಮೆಂಟ್ ಆಗಿದೆ ನೋಡಿ, ಕಾಣಿಸೋದಿಲ್ಲ ಅಲಾಟ್ಮೆಂಟ್ ಅಂದ್ಬಿಟ್ಟು. ಸೊ ಈ ಥರ ಒಂದು ಇಂಡಿಕೇಟ್ ಆಗುತ್ತೆ ನಿಮಗೆ. ಅಂದರೆ ಏನು ಅಂತಂದರೆ ಅಲಾಟ್ಮೆಂಟ್ ಅಂದ್ಬಿಟ್ಟು ಅಲಾಟ್ಮೆಂಟ್ ಸೆಷನ್ 1 ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇವ್ರ ಫೀಸ್ ಬಂದು ಇಷ್ಟು ಸಿವಿಲ್ ಇಂಜಿನಿಯರಿಂಗ್ ಆಗಿದೆ ಅಂತ. ಓಕೆ, ಸೊ ಇವಾಗ ನೋಡಿ ಇಲ್ಲಿ. ಸೊ ಇವಾಗ ಇವ್ರಿಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಮುಂಚೆ ಓನ್ಲಿ 1 ಲಾಗಿನ್ ಇದೆ ಇಲ್ಲಿ, ಚಾಯ್ಸ್ ಎಂಟ್ರಿ ಅಂದ್ಬಿಟ್ಟು. ಓಕೆ, ಬೇರೆಯವ್ರು ಮಾಡಿರೋರಿಗೆ ಚಾಯ್ಸ್ ಎಂಟ್ರಿ ಮತ್ತು ಅಡ್ಮಿಷನ್ ಆರ್ಡರ್, ಪ್ರಿಂಟ್ ಆರ್ಡರ್ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ಓಕೆ, ಸೊ ನೋಡೋಣ ಇವ್ರಿಗೆ ಎಂಟ್ರಿ ಮಾಡಿದಾದ್ಮೇಲೆ ಮತ್ತೆ ಎಲ್ಲ ಬರುತ್ತೆ. ಸೊ ಚಾಯ್ಸ್ ಎಂಟ್ರಿ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ 4 ಚಾಯ್ಸ್ ಬಂತಿಲ್ಲ ನಿಮಗೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂದ್ಬಿಟ್ಟು ಇವ್ರ ಹತ್ರ ಕನ್ಫರ್ಮೇಷನ್ ತೊಗೊಂಡಿದ್ದೀನಿ ಚಾಯ್ಸ್ 3 ಮಾಡಿ ಅಂತ. ಸೊ ಚಾಯ್ಸ್ 3 ಮಾಡಿ ಅಂತ ಹೇಳಿದರೆ, ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀನಿ. ನೋಡಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿಬಿಟ್ಟು ನೋಡಿ ಓಕೆ ಅಂತ ಕೊಡಬೇಕು. ನೀವು ಇಲ್ಲಿ ಜಸ್ಟ್ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟರೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೆಲೆಕ್ಟ್ ದ ಚಾಯ್ಸ್ ಅಂತ ಕೇಳುತ್ತೆ. ಮತ್ತೆ ಕನ್ಫರ್ಮೇಷನ್ ಕೇಳುತ್ತೆ. ಎಸ್, ಓಕೆ ಅಂತ ಕೊಡಬೇಕು. ನೋಡಿ ಓಕೆ ಅಂತ ಕೊಟ್ಟರೆ ಚಾಯ್ಸ್ 1 and 2 once entered is final. Please be cautious while exercising your choices. You have selected ಅಂತ ಕೊಟ್ಟಿದೆ, ಅಂದರೆ ಇವ್ರ ಚಾಯ್ಸ್ ಸೆಲೆಕ್ಟ್ ಆಗೋಗಿದೆ. ಓಕೆ, ಸೊ ಪ್ರಿಂಟ್ ಮೈ ಚಾಯ್ಸ್ ಅಂತ ಕೊಟ್ಟರೆ ಒಂದು ವಿಂಡೋ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಯು ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 3 ಫಾರ್ ಇಂಜಿನಿಯರಿಂಗ್ ಅಂತ ಬಂದಿದೆ ಇಲ್ಲಿ. ಓಕೆ, ಸೊ ಇವ್ರದ್ದು ಚಾಯ್ಸ್ 3 ಬಂದಿದೆ. ಸೊ ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಆಗ್ತಾರೆ. ಸೊ ಈಗ ಮತ್ತೆ ಲಾಗಿನ್ ಬಂದಾಗ ಬ್ಯಾಕ್ ಟು ಹೋಮ್ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಏನೂ ಬರಲ್ಲ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಎಂಟ್ರಿ ಬರಲ್ಲ ಇಲ್ಲಿ. ಓಕೆ, ಚಲನ್ ಡೌನ್ಲೋಡ್ ಆಪ್ಷನ್ ಬರಲ್ಲ ಇಲ್ಲಿ ನಮಗೆ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್. ಸೊ ಬ್ಯಾಕ್ ಟು ಹೋಮ್ ಅಂತ ಬಂದರೆ ಈ ಥರ ಬಂದಿದೆ. ಫಾರ್ ಎಕ್ಸಾಂಪಲ್ ಇವಾಗ ಮತ್ತೆ ನೀವು ಚಾಯ್ಸ್ ಎಂಟ್ರಿ ಕೊಟ್ಟಿದ್ದೀರಾ, ಇವಾಗ ಮತ್ತೆ ಚಾಯ್ಸ್ ಎಂಟ್ರಿ ಅಂತ ಕೊಡೋಕೆ ಹೋದರೆ ನೋಡಿ ಮತ್ತೆ ಈ ಥರ ಬರ್ತಾ ಇದೆ. ಚಾಯ್ಸ್ 1 and 2 is entered is final ಅಂದ್ಬಿಟ್ಟು. ಸೊ ಚಾಯ್ಸ್ 3, ಚಾಯ್ಸ್ 4 ಯಾರೋ ತೊಗೊತೀರಾ, ದಿಸ್ ಇಸ್ ದ ಸೇಮ್ ಪ್ರೊಸೀಜರ್. ಚಾಯ್ಸ್ 1 and 2 ಇವಾಗ ಇನ್ನೊಂದು ಇದು ಮಾಡ್ತೀನಿ. ಓಕೆ, ಇಂಡಿಕೇಟ್ ಮಾಡ್ತೀನಿ ನೋಡಿ. ಸೊ ಡಿ ಸ್ಟೂಡೆಂಟ್ಸ್, ಇಷ್ಟೊತ್ತು ಇವಾಗ ಚಾಯ್ಸ್ 3 ನೋಡಿದ್ರಿ. ಇವಾಗ ಚಾಯ್ಸ್ 1 and 2 ಯಾವ ಥರ ಮಾಡಬೇಕು ಅಂದರೆ ಸೇಮ್ ಇವಾಗ ಹಿಂಗೆ ಮಾಡಿದ್ರೆ ಲಾಗಿನ್ ಮಾಡಿ ನೋಡಿ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಸೊ ಈ ಹುಡುಗೊಂದು ಚಾಯ್ಸ್ ಆಲ್ರೆಡಿ ಕೊಟ್ಟಾಗಿದೆ, ಯಾಕಂದರೆ ಚಾಯ್ಸ್ 2 ಸಿಗಲಿಲ್ಲ ನನಗೆ. ಸೊ ಚಾಯ್ಸ್ ಎಂಟ್ರಿ ಅಂತ ಕೊಟ್ಟರೆ ಸೇಮು ಇವಾಗ ಹಿಂಗೆ ತೋರಿಸಿ ಚಾಯ್ಸ್ 1 ಅಂತ ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕು. ನೋಡಿ ಚಾಯ್ಸ್ 1 ತೊಗೊಂಡಿದ್ದಾರೆ, ಚಾಯ್ಸ್ 1 ಸಬ್ಮಿಟೆಡ್ ಇಸ್ ಫೈನಲ್ ಅಂತ ಬರ್ತಾ ಇದೆ. ಸೊ ಇವಾಗ ಇಲ್ಲಿ ನೀವು ಚಲನ್ ಡೌನ್ಲೋಡ್ ಮಾಡಬೇಕು. ಅದು ಕೊಟ್ಟ ತಕ್ಷಣ ಏನಾಗುತ್ತೆ ನಿಮಗೆ ಸೆಕೆಂಡ್ ಆಪ್ಷನ್ ಜನರೇಟ್ ಆಗುತ್ತೆ, ಡೌನ್ಲೋಡ್ ಚಲನ್ ಅಂದ್ಬಿಟ್ಟು. ಸೊ ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ವಿಂಡೋ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಥರ ವಿಂಡೋ ಓಪನ್ ಆಗುತ್ತೆ. ಸೊ 3 ಬ್ಯಾಂಕ್ ಕೇಳ್ತಾ ಇದೆ ನಿಮಗೆ, ಕಾಣಿಸ್ತಾ ಇದೆ 3 ಬ್ಯಾಂಕ್ ಕೇಳ್ತಾ ಇದೆ. ಚಲನ್ ಡೌನ್ಲೋಡ್ ಅಂದ್ಬಿಟ್ಟು ಚಲನ್ ಡೌನ್ಲೋಡ್, ಫೀಸ್ ಇಂಡಿಕೇಟ್ ಆಗ್ತಾ ಇದೆ, ಸಿಟಿ ನಂಬರ್ ಇಂಡಿಕೇಟ್ ಆಗ್ತಾ ಇದೆ, 3 ಬ್ಯಾಂಕ್ ಕೇಳ್ತಾ ಇದೆ. ನೋಡಿ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೀವು ಯಾವ ಬ್ಯಾಂಕ್ ಬೇಕಾದ್ರೂ ತೊಗೊಬೋದು. ಇದು ನಾನು ಹೇಳ್ತಾ ಇರೋದು ಚಾಯ್ಸ್ 1, ಚಾಯ್ಸ್ 2 ಇಬ್ಬರಿಗೂ. ಓಕೆ, ಯಾವ ಬ್ಯಾಂಕ್ ಬೇಕಾದ್ರೂ ತೊಗೊಬೋದು. ನಿಮ್ಮ ಪ್ರಾಬ್ಲಮ್ ಇತ್ತಾ 3 ಬ್ಯಾಂಕ್ ಡೌನ್ಲೋಡ್ ಮಾಡಿ ಕಳಿ ಚಲನ್ನು 3 ಡೌನ್ಲೋಡ್ ತಗೊಂಡೋಗಿ ಎತ್ಕೊಂಡೋಗಿ ಕೊಡಿ ಬ್ಯಾಂಕ್ಗೆ, ಅವ್ರು ಯಾವ್ದು ಬೇಕಾದ್ರೂ ತಗೊತಾರೆ. ಓಕೆ, ಸೊ ಇಲ್ಲಿ ಏನು ಇಂಡಿಕೇಟ್ ಆಗ್ತಾ ಇದೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕು, HDFC ಬ್ಯಾಂಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದೇನು ಅಂತಂದರೆ ಇವ್ರದ್ದು KE ಅವ್ರ ಅಕೌಂಟ್ ಇರೋದು ಇವು 3 ಬ್ಯಾಂಕಲ್ಲಿದೆ. ಸೊ ಯಾವ ಬ್ಯಾಂಕಿಂದ ಬೇಕಾದ್ರೂ ಈ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಯಾವ ಬ್ಯಾಂಕ್ ಬೇಕಾದ್ರೂ ತೊಗೊಬೋದು. ಇಲ್ಲ 3 ಡೌನ್ಲೋಡ್ ಮಾಡ್ಕೊಳ್ಳಿ, 3 ತೊಗೊಂಡೋಗಿ ಅದು ಕೊಡಿ, ಯಾವ್ದನ್ನ ಒಂದು ಕೊಡಿ, ಅವರೇ ಕೇಳ್ತಾರೆ, ಯಾವ್ದು ಕೊಟ್ಟರು ಆಗುತ್ತೆ. ಸೊ ಯಾವ ಬ್ಯಾಂಕ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಬೋದು, ಇಲ್ಲ 3 ಬ್ಯಾಂಕ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟ ಮೇಲೆ ಯೂನಿಯನ್ ಬ್ಯಾಂಕ್ ಅಂತ ಕೊಟ್ಟು ಡೌನ್ಲೋಡ್ ಅಂತ ಕೊಟ್ಟರೆ ನೋಡಿ ಚಲನ್ ಡೌನ್ಲೋಡ್ ಆಯಿತು. ಈ ಥರ ಬರಬೇಕು. ಆ್ಯಕ್ಚುಲಿ ಇಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲಪ್ ಆಗಬೇಕು. ತುಂಬ ಜನ ಸ್ಟೂಡೆಂಟ್ಸ್ಗೆ ಇದು ಆಗ್ತಾ ಇದೆ, ಯಾಕೆಂದರೆ ಇದು KE ಅವ್ರ ಮಿಸ್ಟೇಕು. ಸೊ ಏನೂ ತಲೆ ಕೆಡಿಸ್ಕೊಂಬೇಡಿ, ಎಲ್ಲ ಸರಿ ಹೋಗುತ್ತೆ. ಇದೇ ಹುಡುಗಂದು ಮಧ್ಯಾಹ್ನ ಮಾಡಿದ್ದಾನೆ,
ತುಂಬ ಜನಕ್ಕೆ ಈ ಥರ ಬಂದಿದೆ, ಡೌನ್ಲೋಡ್ ಆಗಿದೆ. ನೋಡಿ ಇಲ್ಲಿ ಅವ್ರ ನೇಮ್ ಇಂಡಿಕೇಟ್ ಆಗುತ್ತೆ, ನೋಡಿ ಇಲ್ಲಿ ಅವರ ನೇಮ್ ಇಂಡಿಕೇಟ್ ಆಗುತ್ತೆ, ಯಾವ ಬ್ಯಾಂಕ್ ಅಂತ ಇಂಡಿಕೇಟ್ ಆಗುತ್ತೆ, ಆಮೇಲೆ IFSC ಕೋಡ್ ಇಂಡಿಕೇಟ್ ಆಗುತ್ತೆ, ಮತ್ತು ನೇಮು ಎಲ್ಲಿಗಾಗಿದೆ, ಟೆಕ್ನಾಲಜಿ ಎಲ್ಲ ಬರುತ್ತೆ. ನೋಡಿ 3 ಕಾಪಿ ಅಂತ ಹೇಳಿದೆ. ನೋಡಿ ಇಲ್ಲಿ ಇದು ಬಂದು ಬ್ಯಾಂಕ್ ಕಾಪಿ, ಇದು ಬಂದು ಸ್ಟೂಡೆಂಟ್ ಕಾಪಿ, ಇದು ಬಂದು ಕಾಲೇಜ್ ಕಾಪಿ, 3 ಇಂಡಿಕೇಟ್ ಆಗಿದೆ. ಸೊ ಇಲ್ಲಿ ಅಮೌಂಟು ಇಂಡಿಕೇಟ್ ಆಗಿದೆ, ಮತ್ತು ಸಿಗ್ನೇಚರ್ ಆಫ್ ದ ರೆಮಿಟರ್ ಅಂತ ಕೇಳಿದೆ, ನೀವು ಸೈನ್ ಮಾಡಿ, ಮತ್ತು ಎಷ್ಟೊಳಗೆ ಕಟ್ಟಬೇಕು ಅಂತ ಹೇಳಿದೆ. ನೋಡಿ ಇಲ್ಲೇ ಕಟ್ಟಿದ್ದಾನೆ. ಓಕೆ, ಲಾಸ್ಟ್ ಡೇಟ್ ಟು ಪೇ ದ ಫೀಸ್ 30/11/23 ವಿತಿನ್ 2 PM ಒಳಗೆ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ 30th ರಜೆ ಇರೋದ್ರಿಂದ ಒಂದು ದಿವಸ ಎಕ್ಸ್ಟೆಂಡ್ ಆಗುತ್ತೆ. ಸೊ ಡೋಂಟ್ ವರಿ. ಓಕೆ, ಆದರೆ ನಾಳೆ ಹೇಳಿದ್ರೆ ಕಟ್ಟಿಬಿಡಿ. ಓಕೆ, ಸೊ 3 ಕಾಪಿ ಮೇಲೆ ಸೇಮ್ ಇರುತ್ತೆ, ಸೇಮ್ ಡೇಟಾ ಇರುತ್ತೆ. ಸೊ ಈ ಥರ ಬರುತ್ತೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಇದು ಬರ್ತಾ ಇಲ್ಲ. ಸೊ ಒಂದು ಏನು ಮಾಡಬೇಕು ಅಂತಂದರೆ ವೆಯ್ಟ್ ಮಾಡಿದರೆ ಬೇರೆ ಆಪ್ಷನ್ ಇಲ್ಲ. ಟ್ರೈ ಮಾಡ್ತಾ ಇರಿ. 1 hour ಆದಮೇಲೆ 2 hour ಆದಮೇಲೆ ರಾತ್ರಿ ಎಲ್ಲ ಟ್ರೈ ಮಾಡಿ, ಇಲ್ಲ ಬೆಳಗ್ಗೆ ಟ್ರೈ ಮಾಡಿ, ಹಾಗೆ ಆಗುತ್ತೆ. ಓಕೆ, ಸೊ 3 ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಇವಾಗ ಹಿಂಗೆ ತೋರಿಸ್ದೆ ಈ ಥರ ಬರಬೇಕಿಲ್ಲಿ, ಓಪನ್ ಮಾಡಿದಾಗ ಈ ಥರ ಬರಬೇಕು. ಬರ್ತಾ ಇಲ್ಲ ಅಂತಂದರೆ KE ಮಿಸ್ಟೇಕ್ ಇರುತ್ತೆ. ಸೊ ಡೋಂಟ್ ವರಿ. ಓಕೆ, ಸೊ ದಿಸ್ ಇಸ್ ದ ಡೀಟೇಲ್ಡ್ ಅಪ್ಡೇಟ್ ರಿಗಾರ್ಡಿಂಗ್ ಚಾಯ್ಸ್ ಎಂಟ್ರಿ. ಡೀಟೇಲಾಗಿ ಹೇಳಿದ್ದೀನಿ, ಎಲ್ಲ ಕವರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಇರೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ND ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗೋದು ಮರಿಬೇಡಿ. ND ಅಕಾಡೆಮಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದು ಮರಿಬೇಡಿ. ಎಲ್ಲ ಅಪ್ಡೇಟ್ಸು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.